ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮಕ್ಕಳ ದರ್ಬಾರ್ ನಡೀತಾ ಇದೆಯಾ? ಇದಕ್ಕೆ ಸಾಕ್ಷಿಯಾಗಿ ಸಾಕಷ್ಟು ಬೆಳವಣಿಗೆಗಳು ಇತ್ತೀಚೆಗೆ ನಡೀತಾ ಇದ್ದಾವೆ. ಅಂದರೆ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಅಪ್ಪಂದಿರಿದ್ದಾರೆ, ಅಪ್ಪಂದಿರು ಸೈಡ್ಲೈನ್ ಆಗ್ತಾ ಇದ್ದ ಹಾಗೆ ಮಕ್ಕಳ ಆರ್ಭಟ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಉದಾಹರಣೆ ನಿಮ್ಮ ಕಣ್ಮುಂದೆನೇ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮಕ್ಕಳ ದರ್ಬಾರ್ ಜೋರಾಗಿ ನಡೀತಾ ಇದೆ. ರಾಜಕೀಯ ಸಂಧ್ಯಾ ಕಾಲದಲ್ಲಿ ಅಪ್ಪಂದಿರು ಈಗ ಸೈಡ್ಲೈನ್ ಆಗುವಂತಹ ಸಂದರ್ಭ. ಹಾಗಾಗಿ ಮಕ್ಕಳು ಆ ಚಾರ್ಜನ್ನು ತೆಗೆದುಕೊಳ್ತಾ ಇದ್ದಾರಾ ಅಂತ. ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ ಮಕ್ಕಳು ಸಕ್ರಿಯರಾಗ್ತಾ ಇದ್ದಾರೆ. ಭವಿಷ್ಯದ ಕಾಂಗ್ರೆಸ್ ಮಕ್ಕಳ ಕೈಗೆ ಹೋಗುತ್ತಾ ಅಂತ ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಈಗ ಆರ್ಭಟಿಸ್ತಾ ಇದ್ದಾರೆ. ಮೊನ್ನೆಯಷ್ಟೇ ಆರ್ಭಟಿಸಿದ್ರು MLC ಯತೀಂದ್ರ, ಅವರು CM ಸಿದ್ದರಾಮಯ್ಯ ಪುತ್ರ. ಇನ್ನು ಇವತ್ತು ಆರ್ಭಟಿಸಿದ್ದಾರೆ ರಾಜೇಂದ್ರ ರಾಜಣ್ಣ, KN ರಾಜಣ್ಣ ಪುತ್ರ, ಮಾಜಿ ಸಚಿವ KN ರಾಜಣ್ಣ ಪುತ್ರ. ಸೊ ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಚಾರ್ಜ್ ಟೇಕನ್ ಓವರ್ ಆಗ್ತಾ ಇದೆಯಾ ಅಂತ. ರಾಜಕೀಯ ಸಂಧ್ಯಾ ಕಾಲದಲ್ಲಿ ಅಪ್ಪಂದಿರಿದ್ರೆ ಮಕ್ಕಳು ಇದೀಗ ಆ ಒಂದು ಚಾರ್ಜನ್ನು ತೆಗೆದುಕೊಳ್ತಾ ಇದ್ದಾರೆ, ಆರ್ಭಟಿಸ್ತಾ ಇದ್ದಾರೆ. ಪ್ರತಿಯೊಂದು ವಿಷಯಕ್ಕೂ ಕೂಡ ಇದೀಗ ತಾವು ಕೊಡುವಂತಹ ಸ್ಟೇಟ್ಮೆಂಟ್ಗಳ ಮುಖಾಂತರ ಪಕ್ಷದಲ್ಲಿ ಹಾಗೂ ರಾಜ್ಯ ರಾಜಕಾರಣದಲ್ಲಿ ತಮ್ಮದ್ದೇ ಆದಂತಹ ವಿಶಿಷ್ಟ ದಾರಿಯನ್ನು ಹುಡುಕ್ತಾ ಇದ್ದಾರೆ ಅಪ್ಪಂದಿರ ಮಕ್ಕಳು. ಅಂದರೆ ರಾಜ್ಯ ರಾಜಕಾರಣದ ಅನೇಕ ಹಿರಿಯ ರಾಜಕಾರಣಿಗಳ ಮಕ್ಕಳ ಪೈಕಿ ಇದೀಗ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ, ಹಾಗೆ ಮಾಜಿ ಸಚಿವ KN ರಾಜಣ್ಣ ಪುತ್ರ ರಾಜೇಂದ್ರ ರಾಜಣ್ಣ ಹೇಳಿಕೆಗಳನ್ನು ಕೊಡುವಂತಹವರು ಒಬ್ಬರು, ಅದನ್ನು ಸಮರ್ಥಿಸುವಂತಹವರು ಮತ್ತೊಬ್ಬರು. ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ ಯಾರು ಇದೀಗ ಮುಂದಿನ ಲೇಯರ್ನ ನಾಯಕರು ಅನ್ನುವಂಥದ್ದಾದರೆ ಇದೀಗ ಮಕ್ಕಳು ಸಕ್ರಿಯರಾಗ್ತಾ ಇದ್ದಾರೆ. ಒಬ್ಬರಿಂದ ಒಬ್ಬರು ಇದಕ್ಕೆ ಮೇಲೆ ಏಳ್ತಾ ಇದ್ದಾರೆ. ಇನ್ನು ರಾಷ್ಟ್ರ ರಾಜಕಾರಣದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸೈಲೆಂಟ್ ಆಗಿದ್ದಾರೆ. ಹಿರಿಯ ರಾಜಕಾರಣಿ. ರಾಜ್ಯ ರಾಜಕಾರಣದಲ್ಲಿ ಪ್ರಿಯಾಂಕ್ ಖರ್ಗೆ ಫುಲ್ ಆಕ್ಟಿವ್ ಆಗಿದ್ದಾರೆ. RSS ವಿಚಾರದಲ್ಲಿ, ಅದು ಚಿತ್ತಾಪುರದ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಗುಡುಗಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಕೋರ್ಟ್ ಆದೇಶ ಕೂಡ ಬರಬೇಕಾಗಿದೆ ಇವತ್ತು. ಹಾಗಾಗಿ ಭವಿಷ್ಯದ ಅನೇಕ ಸ್ಥಾನಗಳನ್ನು ಅಲಂಕರಿಸ್ತಾರೆ. ಈಗಾಗಲೇ ಅವರು ಸಚಿವರಾಗಿ ರಾಜ್ಯ ಸರ್ಕಾರದಲ್ಲಿದ್ದಾರೆ. ಇನ್ನು ಭವಿಷ್ಯದಲ್ಲಿ ಅನೇಕ ಪ್ರಯೋಗಗಳು ನಡೆಯುತ್ತಾ ಅಂತ. ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ ಪುತ್ರ, ಕಾಂಗ್ರೆಸ್ನ ಅತ್ಯಂತ ಹಿರಿಯ ಮುತ್ಸದಿ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ. ಇದೀಗ ಅವರ ಪುತ್ರ ರಾಜಕೀಯ ಮುನ್ನೆಲೆಗೆ ಬರ್ತಾ ಇದ್ದಾರೆ. ಸಖತ್ ಆಕ್ಟಿವ್ ಆಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತು ರಾಜಕಾರಣದಲ್ಲಿ ಉನ್ನತ ಸ್ಥಾನಗಳಿಗೆ ಹೋಗಬಹುದಾ ಅನ್ನುವಂಥದ್ದು. ಅದರ ಜೊತೆಗೆ ಮೊನ್ನೆಯಷ್ಟೇ ದೀಪಾವಳಿಯ ದಿನ ತನ್ನ ತಂದೆ ರಾಜಕೀಯದ ಕೊನೆಯ ಹಂತದಲ್ಲಿದ್ದಾರೆ ಅಂತ ಬಹಿರಂಗ ಹೇಳಿಕೆ ಕೊಟ್ಟರು CM ಸಿದ್ದರಾಮಯ್ಯರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಇದೀಗ ಆ ಮಾತು ಕೇಳ್ತಾ ಇದ್ದಾಗೆ ಅವರು ಫುಲ್ ಶೈನ್ ಆಗಿದ್ದಾರೆ. ದೊಡ್ಡ ಹೇಳಿಕೆ ಮೂಲಕ ಮುನ್ನೆಲೆಗೆ ಬರಲು ಪ್ಲಾನ್ ನಡೀತಾ ಇದೆಯಾ? ಅಂದರೆ ಇನ್ನು ಅವರ ಅವಧಿ, ಅವರ ಕಾಲ ಮುಗೀತಾ ಇದೆ. ಇನ್ನೆಲ್ಲವೂ ಕೂಡ ಎರಡನೇ ಹಂತದ ನಾಯಕರು ಇದೀಗ ಸಕ್ರಿಯರಾಗಬೇಕು. ಹಾಗಾಗಿ ನಾವು ಸಕ್ರಿಯ ಆಗ್ತಾ ಇದ್ದೀವಿ ಅನ್ನುವಂತಹ ಮುನ್ಸೂಚನೆಯನ್ನು ಈ ಹೇಳಿಕೆಯ ಮುಖಾಂತರ ಕೊಟ್ರ ಅಂತ. ನೋ ಡೌಟ್ CM ಸಿದ್ದರಾಮಯ್ಯರಿಗೆ ಬಿಗ್ ಫ್ಯಾನ್ ಫಾಲೋಯಿಂಗ್ ಇದೆ, ಅಹಿಂದ ನಾಯಕ ಸಿದ್ದರಾಮಯ್ಯ. ಹಾಗಾಗಿ ಆ ಒಂದು ದಾರಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಬಂದು ಸೇರೋದಕ್ಕೆ ಈ ಒಂದು ಹೇಳಿಕೆ ಸಾಕಷ್ಟು ರೀತಿಯ ಕಾರಣ ಆಗ್ತಾ ಇದೆ ಅನ್ನುವಂಥದ್ದು. ಮುಂದೆ ಕೈ ಸರ್ಕಾರ ಬಂದರೆ ಈ ಮಕ್ಕಳಿಗೆ ಉನ್ನತ ಸ್ಥಾನ ಸಿಗಬಹುದು, ಉನ್ನತ ಹುದ್ದೆ ಅಲಂಕರಿಸಬಹುದು ಅನ್ನುವಂಥದ್ದು. ಮತ ಬ್ಯಾಂಕ್ ಹಿನ್ನೆಲೆ ಯತೀಂದ್ರಗೆ ಉನ್ನತ ಸ್ಥಾನ ಪಕ್ಕ ಆಗುತ್ತಾ? ಯಾಕೆಂದರೆ ಅಹಿಂದ ಸಮುದಾಯ ಸಿದ್ದರಾಮಯ್ಯ ಬೆನ್ನ ಹಿಂದೆ ಇದೆ, ಅವರದ್ದೇ ಸಮುದಾಯ ಬೆನ್ನ ಹಿಂದೆ ಇದೆ. ಹಾಗಾಗಿ ಬಹಿರಂಗ ಹೇಳಿಕೆ ಮುಖಾಂತರ ಯತೀಂದ್ರ ಫುಲ್ ಶೈನ್ ಆಗಿದ್ದಾರೆ ಕಳೆದ 3 ದಿನಗಳಲ್ಲಿ. ಮತ್ತು ಅದನ್ನು ಬೆಂಬಲಿಸೋದಕ್ಕೂ ಕೂಡ ದೊಡ್ಡ ಪಡೆನೇ ಇದೆ. ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ ಒಂದು ಬದಲಾವಣೆಯ ಗಾಳಿ,
ಬದಲಾವಣೆ ಅಂತಂದರೆ ಹಿರಿಯರು ಬದಲಾಗಿ ನಿಧಾನಕ್ಕೆ ಅವರು ಡಿಸಪಿಯರ್ ಆಗ್ತಾರೆ ರಾಜಕಾರಣದಿಂದ, ಸಕ್ರಿಯ ರಾಜಕಾರಣದಿಂದ ಅವರ ಮಕ್ಕಳು ಅಪಿಯರ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗೆಯೇ KN ರಾಜಣ್ಣ ಪುತ್ರ ರಾಜೇಂದ್ರ ಕೂಡ ಸಕ್ರಿಯರಾಗ್ತಾ ಇದ್ದಾರೆ. KN ರಾಜಣ್ಣ ಸಹಕಾರಿ ಸಚಿವರಾಗಿದ್ದರು, ಈಗ ಮಾಜಿ ಸಚಿವರಾಗಿದ್ದಾರೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ರಾಜೇಂದ್ರ ಇವತ್ತು ವಾಗ್ದಾಳಿ ಮಾಡಿದ್ದಾರೆ. ನೇರವಾಗಿ DK ಶಿವಕುಮಾರ್ ಬಣಕ್ಕೆ ರಾಜೇಂದ್ರ ರಾಜಣ್ಣ ಕೌಂಟರ್ ಕೊಟ್ಟಿದ್ದಾರೆ. ರಾಜಣ್ಣ ಬದಲಿಗೆ ಮುಂದಿನ ಸಂಪುಟ ಏನಾದರೂ ಬದಲಾವಣೆ ಆದರೆ MLC ಆಗಿರುವಂತಹ ರಾಜೇಂದ್ರಗೆ ಆ ಪಟ್ಟ ಅಥವಾ ಅಧಿಕಾರ ಸಿಗುತ್ತಾ ಅನ್ನುವಂಥದ್ದು. ಯಾಕೆಂದರೆ ಈ ರೀತಿಯ ಹೇಳಿಕೆಗಳು ಸಾಕಷ್ಟು ಅವರು ಮುನ್ನೆಲೆಗೆ ಬರ್ತಾ ಇರೋದನ್ನು ಬಿಂಬಿಸ್ತಾ ಇದ್ದಾವೆ. ನೇರವಾಗಿ DK ಬಣಕ್ಕೆ ರಾಜೇಂದ್ರ ಕೌಂಟರ್ ಕೊಟ್ಟಿದ್ದಾರೆ. ಯತೀಂದ್ರ ಕೊಟ್ಟಂತಹ ಹೇಳಿಕೆಯನ್ನು ಅವರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಶಿಸ್ತು ಸಮಿತಿ ಇನ್ಯಾವುದೇ ವಿಚಾರಕ್ಕೂ ಕೂಡ ಇದು ಶಿಸ್ತು ಸಮಿತಿಯ ವಿಚಾರಕ್ಕೆ ಬರೋದಿಲ್ಲ, ಇದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳೋ ಮುಖಾಂತರ ಯತೀಂದ್ರ ಮಾತಿಗೆ ಪುನರ್ಬಲನ ಕೊಟ್ಟಿದ್ದಾರೆ ರಾಜೇಂದ್ರ ರಾಜಣ್ಣ. ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಮತಗಳು ಬೇಕು, ಅಹಿಂದ ಮತಗಳೇ ಕಾಂಗ್ರೆಸ್ ಪಕ್ಷದ ನಿರ್ಣಾಯಕ ಮತಗಳು. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ, ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ, KN ರಾಜಣ್ಣ ಪುತ್ರ ರಾಜೇಂದ್ರ ರಾಜಣ್ಣ, ಅಹಿಂದ ಮತಗಳ ವೋಟ್ ಬ್ಯಾಂಕ್ ಇಲ್ಲಿ ಪ್ರಮುಖ ಆಗುತ್ತೆ. ಜೊತೆಗೆ ಆ ಸಮುದಾಯಗಳನ್ನು ಸೆಳೆಯೋದಕ್ಕೆ ಇವರನ್ನು ನಾಯಕರನ್ನಾಗಿ ಮಾಡಲೇಬೇಕು, ಉನ್ನತ ಹುದ್ದೆ ಕೊಡಲೇಬೇಕು ಅನ್ನುವಂತಹದ್ದಾದರೆ ಸೊ ಈ ಹೇಳಿಕೆಗಳು ಅವರಿಗೆ ಮತ್ತಷ್ಟು ಸ್ಟ್ರೆಂತನ್ನು ಕೊಡ್ತಾವ ಅಂತ. ಎಸ್, ರಾಜ್ಯ ರಾಜಕೀಯದ ಸಂಧ್ಯಾಕಾಲದಲ್ಲಿ, ಯಾಕಂದರೆ 20, 30, 40, 50 ವರ್ಷಗಳ ಕಾಲ ಹಿರಿಯ ನಾಯಕರು ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಈಗ ಅವರೆಲ್ಲರೂ ಕೂಡ ಇವರು ಸೇರಿದ ಹಾಗೆ, ಈ ಮೂವರ ಅಪ್ಪಂದಿರು ಸೇರಿದ ಹಾಗೆ ಅನೇಕರು ರಾಜಕೀಯ ಸಂಧ್ಯಾಕಾಲದಲ್ಲಿದ್ದಾರೆ. ಬಹುತೇಕ ಕಾಂಗ್ರೆಸ್ನಲ್ಲಿ ಈ ಟರ್ಮ್ 2028 ಹೊಸ ಪರ್ವಕ್ಕೆ ನಾಂದಿ ಹಾಡುತ್ತಾ ಅಂತ, ಹೊಸ ಮುಖಗಳಿಗೆ ನಾಂದಿ ಹಾಡುತ್ತಾ ಅಂತ. ಸೊ ಹಾಗಾಗಿ ಎಲ್ಲ ನಾಯಕರ ಪುತ್ರರು ಇದೀಗ ಸಕ್ರಿಯರಾಗ್ತಾ ಇದ್ದಾರೆ. ಮುಂದಿನ ಚುನಾವಣೆಗೆ, ಮುಂದಿನ ನಾಯಕತ್ವಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮಕ್ಕಳ ದರ್ಬಾರ್ ನಡೀತಾ ಇದೆ.